ದಯವಿಟ್ಟು ಈ ತಂಡದ 12ನೇ ಆಟಗಾರ ನಮ್ಮೊಂದಿಗೆ ಸಹಕರಿಸಬೇಕು. ವಿದ್ವಾನ್ ವಿಠಲ್ ಹಾಗೇನೆ ವಿಷನ್ ಇಂಡಿಯಾ ಕಾರ್ಕಳ ಇದರ 12ನೇ ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ವಿಷನ್ ಇಂಡಿಯಾ ಕಾರ್ಕಳ ಟೈಗರ್ಸ್ 12ನೇ ಆಟಗಾರ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಬೌಲರ್ ವಿಠಲ್ ಶಾಬುದ್ದೀನ್ ಬೌಲರ್ ಬ್ಯಾಟ್ಸ್ಮನ್ ನೇಮ್ ದಯವಿಟ್ಟು ಕಾರ್ಕಳ ವಿಷನ್ ಇಂಡಿಯಾ ಕಾರ್ಕಳ 12ನೇ ಆಟಗಾರ ಬ್ಯಾಟ್ಸ್ಮನ್ ನೇಮ್ ಮುದೀರ್ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಣೀತ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಎಸ್ತುಗಾರಿಕೆ ವಿಭಾಗದಲ್ಲಿ ಶಾಬುದ್ದೀನ್. ಓಕೆ, ಪ್ರಣೀತ್ ಸ್ಟ್ರೈಕರ್ ವಿಭಾಗದಲ್ಲ. ಓಕೆ, ಪುನೀತ್ ಸ್ಟ್ರೈಕರ್ ವಿಭಾಗದಲ್ಲಿ ನಾನ್ ಸ್ಟ್ರೈಕ್ ಪ್ರಣೀತ್. ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪ್ರಥಮೇಶ್. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಪ್ರಥಮೇಶ್ ಮತ್ತೆ ಶಾಬುದ್ದೀನ್. ಸ್ಟ್ರೈಕರ್ ಭಾಗದಲ್ಲಿ ಪ್ರಣೀತ್. ಬಹಳಷ್ಟು ಉತ್ತಮ ರೀತಿಯಿಂದ ಹೊಡೆತವನ್ನು ಹೊಡೆದ್ರು. ಚೆಂಡು ಬೌಂಡರಿ, ಪ್ರಥಮ ಬೌಂಡರಿ ಆಗ್ತಾ ಇದೆ. 4 ಓಟಗಳ ಸೇರ್ಪಡೆಗೊಳ್ತಾ ಇದೆ ಅಂಕಾಂಶ ಪಟ್ಟಿಯಲ್ಲೇ. ಪ್ರಣೀತ್ ಮುಖೇನ ಬಹಳಷ್ಟು ಉತ್ತಮ ರೀತಿಯಿಂದ ಆಟವನ್ನು ಆಡ್ತಾ ಇದ್ದಾರೆ. ಇನ್ನೊಂದೆಡೆ ಪುನೀತ್, ಎಸ್ತುಗಾರಿಕೆ ಭಾಗದಲ್ಲಿ ಶಾಬುದ್ದೀನ್.
ಮತ್ತೆ ರಿವರ್ಸ್ ಪ್ರಯತ್ನ. ಎರಡು ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 2ರ ಹೆಚ್ಚಳವನ್ನು ಕಾಣ್ತಾ ಇದೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಹೊಡೆದ್ರು. 1 ರನ್ನಿನ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 1ರ ಹೆಚ್ಚಳ ಕಾಣ್ತಾ ಇದೆ. ಮುಕ್ತಾಯಗೊಂಡ ಪ್ರಥಮ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ 10. ಕಟೀಲ್ ಫ್ರೆಂಡ್ಸ್ ಇವರ ಆಶ್ರಯದಲ್ಲೇ ನಿಗದಿತ ಓವರ್ಗಳ ಲೀಗ್ ಮಾದರಿಯ ಪಂದ್ಯಾಟ ಸಾಗ್ತಾ ಇದೆ. ಲೀಗ್ನ ಕೊನೆಯ ಪಂದ್ಯಾಟ ವಿಡ್ವಾನ್ ಕ್ರಿಕೆಟರ್ಸ್ ಹಾಗೇನೆ ದಯವಿಟ್ಟು ಎಲ್ಲ ಆಟಗಾರರು ಸ್ವಲ್ಪ ಲೈನಿನ ಹಿಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಬೌಲರ್ ನೇಮ್ ಎಸ್ತಗಾರಿಕೆ ಭಾಗದಲ್ಲಿ ಗುರುರಾಜ್, ಹಾಗೇನೆ ಪ್ರಣೀತ್ ಸ್ಟ್ರೈಕರ್ ವಿಭಾಗದಲ್ಲೇ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಪುನೀತ್, ಎಸ್ತಗಾರಿಕೆ ಭಾಗದಲ್ಲಿ ಗುರುರಾಜ್. ದ್ವಿತೀಯ ಓವರ್ನ ಚಾಲ್ತಿಯಲ್ಲೇ ಗುರುರಾಜ್ ಟು ಪ್ರಣೀತ್. ಲೀಗಿನ ಕೊನೆಯ ಪಂದ್ಯಾಟ ಸಾಗ್ತಾ ಇದೆ. ವಿಡ್ವಾನ್ ಕ್ರಿಕೆಟರ್ಸ್ ಹಾಗೇನೆ ವಿಷನ್ ಇಂಡಿಯಾ ಕಾರ್ಕಳ ಟೈಗರ್ಸ್. ಉತ್ತಮ ರೀತಿಯ ಎಸ್ತಗಾರಿಕೆ, ವೈಟ್ ಬಾಲ್, ಅತಿರಿಕ್ತ 1 ಓಟವನ್ನು ಬಿಟ್ಟುಕೊಟ್ರು. ಪುನೀತ್ ಸ್ಟ್ರೈಕರ್ ವಿಭಾಗದಲ್ಲೇ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಣೀತ್, ಎಸ್ತಗಾರಿಕೆ ಭಾಗದಲ್ಲಿ ಗುರುರಾಜ್. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಹೊಡೆದ್ರು. 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 2ರ ಹೆಚ್ಚಳ ಕಾಡ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಕಟೀಲ್ ಟ್ರೋಫಿಗಾಗಿ ಮತ್ತೆ ಗುರುರಾಜ್ ಡಾಟೆಡ್ ಡೆಲಿವರಿ, ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೆದ್ರು. ಮತ್ತೆ ಡಾಟೆಡ್ ಡೆಲಿವರಿ, ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೆದ್ರು. ಯಾವುದೇ ರೀತಿಯ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಮತ್ತೆ ಗುರುರಾಜ್ ತನ್ಮಧ್ಯ ಮತ್ತೆ 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1ರ ಹೆಚ್ಚಳವನ್ನು ಕಾಣ್ತಾ ಇದೆ. ವಿರುದ್ಧವಾಗಿ ಸೂಪರ್ ಸ್ಟ್ರೈಕರ್ಸ್ 2 ತಂಡದ ಕಪ್ತಾನರು ಆಗಮಿಸಬೇಕು. ಅದೆಷ್ಟದ ನಾಣ್ಯಚಿನ್ನುಗೆ ಕಾರ್ಯಕ್ರಮಕ್ಕೆ ತಮ್ಮನ್ನ ತನ್ಮಧ್ಯ ಬಹಳಷ್ಟು ಉತ್ತಮ ರೀತಿಯ ಒಂದು ಅತಿರಿಕ್ತ ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. 4 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 4ರ ಹೆಚ್ಚಳವನ್ನು ಕಾಣ್ತಾ ಇದೆ. 18 ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಷೇತ್ರರಕ್ಷಕರು ದುಬಾರಿ ಆಗ್ತಾ ಇದ್ದಾರೆ. ಅತಿರಿಕ್ತ ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಮತ್ತೆ ಗುರುರಾಜ್ ಟು ಪ್ರಣೀತ್. ಮತ್ತೆ ಕಲಾತ್ಮಕ ಶೈಲಿಯ ಓಟವನ್ನು ಆಡಿದ್ರು. 1 ರನ್ನಿನ ಸೇರ್ಪಡೆ.
ಮುಕ್ತಾಯಗೊಂಡ ದ್ವಿತೀಯ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ 19. 19. ತೀರ್ಪುಗಾರರ ಮಾತುಕತೆಯಲ್ಲಿ ನಿರ್ಧಾರಗಳು ಕೂಡ ಬಂದಿಲ್ಲ. ವೇಟ್ ಅಂಡ್ ಸಿ. ಹತ್ತಿನ ಕಣ್ಣಿನ ಮುದ್ದಿನ ತೀರ್ಪುಗಾರರಾಗಿದ್ದಾರೆ. ತೃತೀಯ ಓವರ್ನ ಚಾಲ್ಸಿಗೆ ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಳ್ಳುವಾಗ ಕೇಳ್ಕೊಳ್ತಾ ಇದ್ದಾವೆ. ತಂಡದ ಒಟ್ಟು ಮೊತ್ತ 19. ಅಫೀಸ್ ಎಸ್ತಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಮಾಡ್ತಾ ಇದೆ. ವಿಡ್ವಾನ್ ವಿಕ್ಟರ್ಸ್ ಪರವಾಗಿ ಅಫೀಸ್, ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಣೀತ್. ಮೂರನೇ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಅಲ್ಲಿ ರಿವರ್ಸ್ ಸ್ವೀಪ್ ಮಾಡುವಂತಹ ಯತ್ನ, ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆಗೆ ಪ್ರಯತ್ನ, ತಂಡಕ್ಕೆ 2 ರನ್ನಿನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ, ತಂಡಕ್ಕೆ ಮತ್ತೊಂದು ರನ್ನಿನ ಸೇರ್ಪಡೆ, ತಂಡಕ್ಕೆ 3 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 22. ಎಸೆತಗಾರಿಕಾ ವಿಭಾಗದಲ್ಲಿ ಅಫೀಸ್, ಆದರೆ ಸ್ಟ್ರೈಕ್ ವಿಭಾಗದಲ್ಲಿ ಪುನೀತ್. ತಂಡಕ್ಕೆ ಮತ್ತೊಂದು ರನ್ನಿನ ಸೇರ್ಪಡೆ, ಅಲ್ಲಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ತಂಡದ ಮೊತ್ತ 23. ಮೂರನೇ ಓವರಿನ 2ನೇ ಎಸೆತ ಚಾಲ್ತಿಯಲ್ಲಿ ಅಲ್ಲಿ ಎಸೆತ ಉತ್ತಮವಾಗಿತ್ತು. ತಂಡಕ್ಕೆ 1 ರನ್ನಿನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 24. ಕೊನೆಯ 3 ಎಸೆತ ಬಾಕಿ. ಅಲ್ಲಿ ಮತ್ತೆ ತಂಡಕ್ಕೆ 1 ರನ್ನಿನ ಸೇರ್ಪಡೆ ಆಗ್ತಾ ಇದೆ. 2ನೇ ರನ್ನಿಗಾಗಿ ಓಟ,
ಹೌದು, ಎರಡು ಕೂಡ ಸಂಪೂರ್ಣ. ಕೊನೆಯ 2 ಎಸೆತ ಬಾಕಿ. ತಂಡದ ಮೊತ್ತ 26. ತಂಡದ ಮೊತ್ತ 26. ಕೊನೆಯ 2 ಎಸೆತ ಬಾಕಿ. ಅಲ್ಲಿ ದೊಡ್ಡ ಹೊಡೆದಕ್ಕೆ ಮನ ಮಾಡಿದ್ರು, ಯಾವುದೇ ಹೊಡೆದಕ್ಕೆ ಲಯವನ್ನು ಕಂಡುಕೊಳ್ತಾ ಇಲ್ಲ. ಎಸೆತಗಾರಿಕಾ ವಿಭಾಗದಲ್ಲಿ ಉತ್ತಮ ಲಯವನ್ನು ಕಂಡುಕೊಳ್ತಾ ಇದ್ದಾನೆ ಎಸೆತಗಾರ. ತಂಡದ ಕೊನೆಯ 1 ಎಸೆತ ಬಾಕಿ. 3ನೇ ಓವರಿನ ಕೊನೆಯ 1 ಎಸೆತ ಬಾಕಿ. ತಂಡದ ಮೊತ್ತ 26. ಅಲ್ಲಿ ಫುಲ್ ಟಾಸ್ ಆಗಿತ್ತು ಚೆಂಡು. ಈ ಮುಖೇನ ತಂಡಕ್ಕೆ 4 ರನ್ನಿನ ಸೇರ್ಪಡೆ. ಮತ್ತೆ 1 ಬೌಂಡರಿ, ಅದೃಷ್ಟದ ಬೌಂಡರಿ. ತಂಡದ ಒಟ್ಟು ಮೊತ್ತ 30. ಕೊನೆಯ 12 ಎಸೆತ ಬಾಕಿ ಉಂಟು. ತಂಡದ ಮೊತ್ತ 30. ಅವಶ್ಯಕತೆ. ಪ್ರಥಮ ಎಸೆತ ಶೂನ್ಯ ಸಂಪಾದನೆ. ಆರಂಭಿಕ ಹಂತದಲ್ಲಿ ವೈಲ್ಡ್ ಕಾಲ್ ಆಗಿತ್ತು. ಪರಿಸ್ಥಿತಿಯನ್ನು ಅರಿತು ಎಸೆದಿದ್ದಾರೆ ಹರ್ಷಾದ. ತಕ್ಷಣವೇ ಡ್ರಾಫ್ಟ್ ಅಂಡ್ ಡೆಲಿವರಿ ನೋಡಿ. ಎಸೆತ 1 ಮುಕ್ತಾಯ. ಖಾತೆಯಲ್ಲಿ 1 ರನ್ನಿನ ಜೋಡಣೆ. ನೇರವಾಗಿ ದಂಡಿಸುವ ಪ್ರಯತ್ನ ಇದು. ಬೌಲರ್ ನೇಮ್ ಪ್ಲೀಸ್. ಶಾಬುದ್ದೀನ್. ತರಗಂತಿನ 4ನೇ ಓವರ್ ಅನ್ನು ಎಸೆಯಲು ಬಂದಿದ್ದಾರೆ ಶಾಬುದ್ದೀನ್. ಸ್ಟ್ರೈಕ್ ಮುಖೇನ ಪ್ರಣೀತ್. ಶಾಬುದ್ದೀನ್ ಟು ಪ್ರಣೀತ್. ತರಗಂತಿನ 4ನೇ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಶಾಬುದ್ದೀನ್. ಅಲ್ಲಿ ದೊಡ್ಡ ಹೊಡೆದಕ್ಕೆ ಮನ ಮಾಡಿದ್ರು. ಬಾನೆತ್ತರದಲ್ಲಿ ಚೆಂಡು ಕ್ಯಾಚ್ಗೆ ಎತ್ತ. ಓಹೋ, ಉತ್ತಮವಾದಂತಹ ಪ್ರಯತ್ನವಿತ್ತು. ತಂಡಕ್ಕೆ 2 ರನ್ನಿನ ಸೇರ್ಪಡೆ. ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಉತ್ತಮವಾದಂತಹ ಪ್ರಯತ್ನವಿತ್ತು. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆಯಲ್ಲಿ ಕಾರ್ತಿಕ್ ಶೆಟ್ಟಿ. ತಂಡದ ಒಟ್ಟು ಮೊತ್ತ 32. ಅಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಸ್ಲೋವರ್ ಡೆಲಿವರಿ. ದಾಂಡುಗಾರಿಕಾ ವಿಭಾಗದಲ್ಲಿ ಕೊಂಚ ಗಲಿಬಿಲಿಗೊಳ್ತಾ ಇದ್ದಾನೆ ಪ್ರಣೀತ್. ತನಗಂತಿನ 4ನೇ ಓವರಿನ 3ನೇ ಎಸೆತ ಚಾಲ್ತಿಯಲ್ಲಿ ಮತ್ತೆ ದೊಡ್ಡ ಹೊಡೆದಕ್ಕೆ ಮನ ಮಾಡಿದ್ರು. ಬಾನೆತ್ತರದಲ್ಲಿ ಚೆಂಡು, ಕೀಪರ್ ಕ್ಯಾಚ್. ಮತ್ತೊಂದು ವಿಕೆಟ್ ಪತನವಾಗ್ತಾ ಇದೆ. ತನಗಂತಿನ ಪ್ರಣೀತ್ ಇವರ ಆಟ ಮುಕ್ತಾಯವಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 32. ತಂಡದ ಒಟ್ಟು ಮೊತ್ತ 32. 4ನೇ ಓವರಿನ ಕೊನೆಯ 3 ಎಸೆತ ಬಾಕಿ. ಪ್ರಣೀತ್ ಇವರ ಸ್ಥಾನವನ್ನು ತುಂಬಲು ಹೊಸ ಆಟಗಾರ ಅಲ್ಫಾಜ್. ವಿಜಾನ್ ಇಂಡಿಯಾ ತಂಡದ ಕ್ಯಾಪ್ಟನ್ ಶೇಖರ್ ಮುಖೇನ ಅಲ್ಲಿ ತಾನೆದುರಿಸಿದ ಪ್ರಥಮ ಎಸೆತಕ್ಕೆ ಮತ್ತೆ ಬಾನೆತ್ತರದಲ್ಲಿ ಚೆಂಡು. ಮತ್ತೊಂದು ವಿಕೆಟ್ ಪತನ. ಶಾಬುದ್ದೀನ್, ನೀವೇನಾದರೂ ಈ ಎಸೆತದಲ್ಲಿ ಮತ್ತೊಂದು ವಿಕೆಟ್ ಪಡೆದುಕೊಂಡದ್ದೇ ಆದಲ್ಲಿ ಕಟೀಲ್ ಪ್ರೀಮಿಯರ್ ಲೀಗಿನ ಹ್ಯಾಟ್ರಿಕ್ ವಿಕೆಟ್ ಧಾರಣೆಯಲ್ಲಿ ನೀವು ಭಾಜನರಾಗ್ತೀರಾ. ಕೊನೆಯ 2 ಎಸೆತ ಬಾಕಿ. 2 ವಿಕೆಟ್ಗಳ ವೀರ ಶಾಬುದ್ದೀನ್. ದಾಂಡುಗಾರಿಕಾ ವಿಭಾಗದಲ್ಲಿ ಆಶಿಕ್ ಕೂರ್ಗ್. 4ನೇ ಓವರಿನ 4ನೇ ಎಸೆತ ಚಾಲ್ತಿಯಲ್ಲಿ ಅಲ್ಲಿ ಎಸೆತ ಉತ್ತಮವಾಗಿತ್ತು.
ಚುಕ್ಕಿ ಚೆಂಡಾಗ್ತಾ ಇದೆ. ಯಾವುದೇ ರನ್ಧಾರಣೆ ಬರ್ತಾ ಇಲ್ಲ. ದಾಂಡುಗಾರಿಕಾ ವಿಭಾಗದಲ್ಲಿ ಈ ಓವರ್ನಲ್ಲಂತೂ ಯಾವುದೇ ರನ್ ಕಂಡುಕೊಳ್ತಾ ಇಲ್ಲ. ಕೊನೆಯ ಒಂದು ಎಸೆತ ಬಾಕಿ. ಮತ್ತೆ ಶಾಬುದ್ದೀನ್. ಓಹೋ, ಉತ್ತಮವಾದಂತಹ ಎಸೆತಗಾರಿಕಾ ವಿಭಾಗದಲ್ಲಿ ಶಾಬುದ್ದೀನ್ ತಾನೆಸೆದ 6 ಎಸೆತಗಳ ಮುಂದೆ ಕೇವಲ 2 ರನ್ಗಳನ್ನು ಬಿಟ್ಟುಕೊಟ್ಟು 2 ಉತ್ತಮವಾದಂತಹ ಉದ್ದನೆಯನ್ನು ಪಡೆದುಕೊಂಡು ತಂಡಕ್ಕೆ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಶಾಬುದ್ದೀನ್. ಕೊನೆಯ 6 ಎಸೆತ ಉಂಟು. ತಂಡದ ಮೊತ್ತ 32ರಲ್ಲಿ ಉಂಟು. ಕೊನೆಯ ಓವರನ್ನೇ ಸೇಲು ವಿದ್ವಾನ್ ತಂಡದ ಕ್ಯಾಪ್ಟನ್ ಹಮ್ದಾನ್. ಎಸೆಗಾರಿಕೆ ವಿಭಾಗದಲ್ಲಿ ಹಮ್ದಾನ್ ಟು ಪುನೀತ್. ಅಲ್ಲಿ ತಾನು ಮಾಡಿದ ತಪ್ಪಿಗೆ ಮತ್ತೊಂದು ರನ್ನನ್ನು ಬಿಟ್ಟು ಕೊಡ್ತಾ ಇದ್ದೀರಾ. ತನಗಂತಿನ ಪ್ರಥಮ ಎಸೆತಗಳ ಮುಂದೆ 2 ರನ್ನಿನ ಸಂಪಾದನೆ. ತಂಡದ ಒಟ್ಟು ಮೊತ್ತ 34. ಮತ್ತೆ ಹಮ್ದಾನ್ ಅಲ್ಲಿ ಹೊಡೆತ ಉತ್ತಮವಾಗಿತ್ತು. ಲಾಂಗ್ ಆನ್ ಮುಖೇನ ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣಾ ಮುಖೇನ ತಂಡಕ್ಕೆ ಕೇವಲ 1 ರನ್ನನ್ನು ಬಿಟ್ಟುಕೊಟ್ಟಿದ್ದೀರಾ. ತಂಡದ ಒಟ್ಟು ಮೊತ್ತ 35. ಕೊನೆಯ 4 ಎಸೆತ ಬಾಕಿ. ವಿದ್ವಾನ್ ತಂಡದ ಕ್ಯಾಪ್ಟನ್ ಅಲ್ಲಿ ಕ್ಲೀನ್ ಬೋಲ್ಡ್. ಪುನೀತ್ ಇವರ ಆಟಕ್ಕೆ ಅಂತ್ಯವನ್ನು ಕಂಡುಕೊಳ್ತಾ ಇದ್ದೇವೆ. ಇವರ ಸ್ಥಾನವನ್ನು ತುಂಬಲು ನವದಾಂಡಿಗ ನ್ಯೂ ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಜಾಫರ್. ಕೊನೆಯ 3 ಎಸೆತ ಬಾಕಿ. ಹಮ್ದಾನ್ ಟು ಜಾಫರ್. ಅಲ್ಲಿ ಉತ್ತಮವಾಗಿತ್ತು ಎಸೆತ. ಅಷ್ಟೇ ಉತ್ತಮವಾದಂತಹ ಅಪೀಲ್ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಉತ್ತರ ಕಂಡುಕೊಳ್ತಾ ಇಲ್ಲ. ತಂಡದ ಮೊತ್ತ 35. ಕೊನೆಯ 2 ಎಸೆತ ಉಂಟು. ತಂಡದಲ್ಲಿ 35 ರನ್ನು ಉಂಟು. ಅಲ್ಲಿ ಎಸೆತ ಉತ್ತಮವಾಗಿತ್ತು. ತಂಡಕ್ಕೆ 1 ರನ್ನಿನ ಸೇರ್ಪಡೆ. ಕೊನೆಯ 1 ಎಸೆತ ಬಾಕಿ. ತಂಡದ ಮೊತ್ತ 36. ಕೊನೆಯ 1 ಎಸೆತ ಬಾಕಿ. ಕೊನೆಯ 1 ಎಸೆತಗಳ ಆಟ ಬಾಕಿ. ಮತ್ತೆ ಹಮ್ದಾನ್. ಓಹೋ, ಉತ್ತಮವಾಗಿತ್ತು ಎಸೆತ, ಉತ್ತಮವಾಗಿತ್ತು. ತಂಡಕ್ಕೆ 1 ರನ್ನಿನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 37. ವಿದ್ವಾನ್ ವಿಕ್ಟರ್ಸ್ 30 ಎಸೆತಗಳ ಮುಂದೆ 38 ಕಲೆ ಹಾಕಿದ್ದಲ್ಲಿ ತಾವು ಈ ಪಂದ್ಯಕೂಟವನ್ನು ಜಯಿಸುತ್ತೀರಾ? ವಿದ್ವಾನ್ ತಂಡದ ಆಟಗಾರರೇ,
ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಉತ್ತಮ ಆಟವನ್ನು ಕಂಡುಕೊಂಡಿದ್ದೀರಾ. ಆದಷ್ಟು ಬೇಗ ದಾಂಡುಗಾರಿಕಾ ವಿಭಾಗದಲ್ಲಿ ಕೂಡ ತಾವು ಭಾಗವಹಿಸಬೇಕು. 30-38 ಬೇಕು. ಕಟೀಲ್ ಪ್ರೀಮಿಯರ್ ಲೀಗ್ನ ಕೊನೆಯ ಲೀಗ್ ಮಾದರಿಯ ಪಂದ್ಯಾಟ ಗ್ರೌಂಡ್ ಬಿ ಅಲ್ಲಿ ನಡೀತಾ ಇದೆ. ವಿಷನ್ ಇಂಡಿಯಾ ತಂಡದ ಆಟಗಾರರೇ, ಎಲ್ಲಿದ್ದರೂ ನಿಮ್ಮ 12ನೇ ಆಟಗಾರ ವೇದಿಕೆಯತ್ತ ಬರಲೇಬೇಕು. ಇಲ್ಲದಿದ್ದರೆ ಏನೇ ಚರ್ಚೆಗೆ ಆಸ್ಪದವಾದಲ್ಲಿ ನಾವು ಜವಾಬ್ದಾರರಲ್ಲ. ಇದು ನಿಮಗೆ ಪ್ರಥಮ ಕರೆ. ವಿಷನ್ ಇಂಡಿಯಾ ಕಾರ್ಕಳ ತಂಡದ ಆಟಗಾರರೇ, ತಮ್ಮ 12ನೇ ಆಟಗಾರ ಆದಷ್ಟು ಬೇಗ ಕಮೆಂಟ್ರಿ ಬಾಕ್ಸಿನತ್ತ ಬರಲಿ. ರನ್ ಕಮ್ಮಿ ಉಂಟು. ರನ್ ಬತ್ತಿತ್ತು ಲಾಸ್ಟ್ ಅಡ್ಡ ಹೊಡೆದು 6 ರನ್ ಖಾಲಿ ವಿಕೆಟಿಗೆ. ಹಾಂ ಏನೋ ಒಂದ್ಸರಿ ಗೊತ್ತಿಲ್ಲ. ವಿದ್ವಾನ್ ತಂಡದ ಆಟಗಾರರೇ, ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿ. ತಮ್ಮಲ್ಲಿ ಸಮಯದ ಕೊರತೆ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು. ಓಪನಿಂಗ್ ದಾಂಡುಗರಾಗಿ ವಿದ್ವಾನ್ ತಂಡದ ಆಟಗಾರ ಅಶೋಕ್. ಅಶೋಕ್ ಮತಾಯಿಸ್ ಮತ್ತು ಶಾಬುದ್ದೀನ್. ಬೆಳ್ಮಾಡು ಪರಿಸರದ ಆಟಗಾರ ಅಶೋಕ್. ಹೆಸರುಗಾರಿಕಾ ವಿಭಾಗದಲ್ಲಿ ಬೌಲರ್ ನೇಮ್ ಪ್ಲೀಸ್. ವೈಭವ್. ವಿಷನ್ ಇಂಡಿಯಾ ತಂಡದ ಆಟಗಾರರೇ, ತಮ್ಮಲ್ಲಿ ಕೊನೆಯ ವಿನಂತಿ, 12ನೇ ಆಟಗಾರ ಎಲ್ಲಿದ್ದರೂ ವೇದಿಕೆ ಎತ್ತ ಬನ್ನಿ. ಅಲ್ಲಿ ಪ್ರಥಮ ಎಸೆತಕ್ಕೆ ಕ್ಯಾಚ್ಗೆ ಮನ ಮಾಡಿದ್ರು, ಕ್ಯಾಚ್ ಸಿಗಲಿಲ್ಲ. ತಂಡಕ್ಕೆ 1 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ಪವರ್ ಪ್ಲೇನ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ ಎಸೆತ ಉತ್ತಮವಾಗಿತ್ತು. ಅಷ್ಟೇ ಉತ್ತಮವಾದಂತಹ ಕೀಪಿಂಗ್ ಕೂಡ. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ತಂಡಕ್ಕೆ ಮತ್ತೊಂದು ರನ್ನಿನ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 2. ಪವರ್ ಪ್ಲೇನ ಕೊನೆಯ 4 ಚೆಂಡು ಬಾಕಿ. ಪ್ರಥಮ ಓವರಿನ 3ನೇ ಎಸೆತ ಚಾಲ್ತಿಯಲ್ಲಿ ಎಸೆತ ಉತ್ತಮವಾಗಿತ್ತು. ಅಷ್ಟೇ ಉತ್ತಮವಾದಂತಹ ಉತ್ತರ ಕೂಡ ಬರ್ತಾ ಇದೆ.
ತಂಡಕ್ಕೆ 4 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 6ಕ್ಕೆ ಏರಿಕೆಯಾಗ್ತಾ ಇದೆ. ಕೊನೆಯ 3 ಎಸೆತ ಬಾಕಿ. ಎಸೆತಗಾರಿಕಾ ವಿಭಾಗದಲ್ಲಿ ವೈಭವ್ ಟು ಮತ್ತೆ ಅಶೋಕ್. ಪವರ್ ಪ್ಲೇನ ಲಾಭ ಪಡೆಯಲು ಕೇವಲ 3 ಎಸೆತ ಬಾಕಿ ಇದೆ. ಪವರ್ ಪ್ಲೇನ್ ಕಟ್ಟಿ ಹಾಕಲು ಕೇವಲ 3 ಎಸೆತ ಬಾಕಿ ಇದೆ. ವೈಭವ್ ರವರೇ ಮತ್ತೆ ರಿವರ್ಸ್ ಸ್ವೀಪ್ಗೆ ಮನ ಮಾಡಿದ್ರು. ಬಾನೆತ್ತರಕ್ಕೆ ಚೆಂಡು, ಅಲ್ಲಿ ಕ್ಯಾಚ್ ಔಟ್. ಅಶೋಕ್, ನಿಮ್ಮ ಆಟಕ್ಕೆ ಅಂತ್ಯವನ್ನು ನೀವೇ ಕಂಡುಕೊಳ್ತಾ ಇದ್ದೀರಾ. ತಂಡಕ್ಕೆ 6 ರನ್ನಿನ ಸೇರ್ಪಡೆ 4 ಎಸೆತ ಮುಕ್ತಾಯದೊಂದಿಗೆ. ಪವರ್ ಪ್ಲೇದ ಲಾಭವನ್ನು ಪಡೆಯಲು ಕೇವಲ 2 ಎಸೆತ ಬಾಕಿ ಇದೆ. ಅಶೋಕ್ ಇವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಹೊಸ ಆಟಗಾರ ಹಮ್ದಾನ್. ಕಟೀಲ್ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ಹಮ್ದಾನ್. ಯೋಚಿಸಿ ನೋಡಿದರೆ ಎಲ್ಲರೂ ನಮ್ಮವರೇ, ಯೋಚಿಸಿ ನೋಡಿದರೆ ಎಲ್ಲರೂ ನಮ್ಮವರೇ. ಒಂದೊಮ್ಮೆ ಚಿಂತಿಸಿ ನೋಡಿದರೆ ಯಾರು ನಮ್ಮವರಿಲ್ಲ, ಒಂದೊಮ್ಮೆ ಚಿಂತಿಸಿ ನೋಡಿದರೆ ಯಾರು ನಮ್ಮವರಿಲ್ಲ ಎಂಬ ಮಾತನ್ನು ರವಾನಿಸಿಕೊಳ್ಳುತ್ತಾ ಅದ್ಭುತವಾದ ಪಂದ್ಯಾಕೂಟ. ಸಮಯ 5 ಗಂಟೆ 57 ನಿಮಿಷ ಮುಕ್ತಾಯ. ಅದ್ದೂರಿಯ ಪಂದ್ಯ. ಪವರ್ ಪ್ಲೇನ ಕೊನೆಯ 2 ಎಸೆತ ಚಾಲ್ತಿಯಲ್ಲಿ ವೈಭವ್ ಟು ಮತ್ತೆ ಹಮ್ದಾನ್. ಎಸೆತ ಫುಲ್ ಟಾಸ್ ಆಗಿತ್ತು. ತಂಡಕ್ಕೆ ಯಾವುದೇ ರನ್ನಿನ ಸೇರ್ಪಡೆಯಾಗ್ತಾ ಇಲ್ಲ. ಕೊನೆಯ 1 ಎಸೆತ ಬಾಕಿ. ತಂಡದ ಒಟ್ಟು ಮೊತ್ತ ಕೇವಲ 6. ಕೊನೆಯ 1 ಎಸೆತ ಬಾಕಿ. ಉತ್ತಮವಾಗಿತ್ತು ಹೊಡೆತ. ಬಾನೆತ್ತರದಲ್ಲಿ ಚೆಂಡು, ಅಷ್ಟೇ ಉತ್ತಮವಾದಂತಹ ಕ್ಯಾಚ್. ಹಮ್ದಾನ್, ತಮ್ಮ ಆಟಕ್ಕೆ ಅಂತ್ಯವನ್ನು ಕಂಡುಕೊಳ್ತಾ ಇದ್ದೀರಾ. ತಂಡದ ಒಟ್ಟು ಮೊತ್ತ ಕೇವಲ 6. ತಾನೆಸೆದ 6 ಪವರ್ ಪ್ಲೇನ ಎಸೆತಗಳ ಮುಂದೆ ಕೇವಲ 6 ರನ್ ಬಿಟ್ಟುಕೊಟ್ಟಿದ್ದೀರಾ ವೈಭವ್ ರವರೇ. ತಂಡಕ್ಕೆ ಉತ್ತಮವಾದಂತಹ ಆಸರೆಯನ್ನಾಗ್ತಾ ಇದ್ದೀರಾ ನೀವು. ಹಮ್ದಾನ್ ಇವರ ಸ್ಥಾನವನ್ನು ತುಂಬಲು ನವ ದಾಂಡಿಗ ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. 2 ತಂಡದ 12ನೇ ಆಟಗಾರರೇ, ದಯವಿಟ್ಟು ನಮ್ಮ ಕಮೆಂಟ್ರಿ ಬಾಕ್ಸಿನ ಹತ್ತಿರ ಬನ್ನಿ. ಎಸೆತಗಾರಿಕಾ ವಿಭಾಗದಲ್ಲಿ ಸಫಾನ್, ರತನ್. ಎಸೆತಗಾರಿಕಾ ವಿಭಾಗದಲ್ಲಿ ಸಫಾನ್, ಎರಡನೇ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿ ಅಲ್ಲಿ ರಿವರ್ಸ್ ಸ್ವೀಪ್ಗೆ ಮಾನ ಮಾಡಿದ್ರು. ಅಲ್ಲಿ ಯಾವುದೇ ಉತ್ತರ ಕಂಡು ಬರ್ತಾ ಇಲ್ಲ. ಚುಕ್ಕಿ ಚೆಂಡಾಗಿ ಮಾರ್ಪಾಡಾಗ್ತಾ ಇದ್ದಾರೆ. ಮತ್ತೆ ರಿವರ್ಸ್ ಸ್ವೀಪ್.
ತಂಡಕ್ಕೆ ಉತ್ತಮವಾದಂತಹ ಪ್ರತಿಫಲ ಸಿಗ್ತಾ ಇದೆ. ತಂಡಕ್ಕೆ 4 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 10. ದ್ವಿತೀಯ ಓವರಿನ ತೃತೀಯ ಎಸೆತ ಚಾಲ್ತಿಯಲ್ಲಿ 1 ಬೌಂಡರಿ ವೀರ ಶಾಬು. ದ್ವಿತೀಯ ಓವರಿನ ತೃತೀಯ ಎಸೆತ ಚಾಲ್ತಿಯಲ್ಲಿ ಮತ್ತೆ ಉತ್ತಮವಾದಂತಹ ಹೊಡೆತ. ಬಾಣೆತ್ತರದಲ್ಲಿ ಚೆಂಡು. ತಂಡಕ್ಕೆ 1 ರನ್ನಿನ ಸೇರ್ಪಡೆ. ಅಲ್ಲಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆಯ ಮುಖೇನ ತಂಡಕ್ಕೆ 1 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 11. ಇನ್ನು 27 ಬೇಕು. 21 ಎಸೆತಗಳ ಮುಂದೆ 27 ರನ್ನಿನ ಅವಶ್ಯಕತೆ. 21 ಉಂಟು, 27 ಬೇಕು. ರಿವರ್ಸ್ ಸ್ವೀಪಿಗೆ ಯತ್ನ. ಅಲ್ಲಿ ಮತ್ತೊಂದು ಬೌಂಡರಿ ಬರ್ತಾ ಇದೆ ನೋಡಿ. ತಾನೆದುರಿಸಿದ ಪ್ರಥಮ ಎಸೆತವನ್ನೇ ಬೌಂಡರಿಗೆ ಅಡ್ತಾ ಇದ್ದೀರಾ ನೀವು. ತಂಡಕ್ಕೆ 4 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 15. ತಂಡದ ಒಟ್ಟು ಮೊತ್ತ 15. ಮತ್ತೆ ಸಫಾನ್. ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೆ ಸಫಾನ್. ಕೊನೆಯ 2 ಎಸೆತ ಬಾಕಿ. ಮತ್ತೆ 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 ರಿವರ್ಸ್ ಸ್ವೀಪಿಗೆ ಯತ್ನ. ತಂಡಕ್ಕೆ 1 ರನ್ನಿನ ಸೇರ್ಪಡೆ. ಕೊನೆಯ 1 ಎಸೆತ ಬಾಕಿ. ತಂಡದ ಮೊತ್ತ 16. ಕೊನೆಯ 1 ಎಸೆತ ಬಾಕಿ. ಕೊನೆಯ 1 ಎಸೆತ ಬಾಕಿ. 2ನೇ ಓವರಿನ ಕೊನೆಯ 1 ಎಸೆತ ಬಾಕಿ. ಮತ್ತೆ ರಿವರ್ಸ್ ಸ್ವೀಪಿಗೆ ಯತ್ನ. ಹೊಡೆತ ಉತ್ತಮವಾಗಿತ್ತು. ಬಾನೆತ್ತರದಲ್ಲಿ ಚೆಂಡು. ಅಲ್ಲಿ 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 ಕೊಂಚ ಗಲಿಬಿಲಿ ಆಗ್ತಾ ಇದ್ದೀರಾ ನೀವು. ತಂಡಕ್ಕೆ 3 ರನ್ನಿನ ಸೇರ್ಪಡೆ. ತಂಡಕ್ಕೆ 3 ರನ್ನಿನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 19. 18 ಎಸೆತಗಳ ಮುಂದೆ 19 ರನ್ನಿನ ಗುರಿ. 18 ಎಸೆತಗಳ ಮುಂದೆ 19 ರನ್ನಿನ ಗುರಿ. ನಿರಂತರವಾಗಿ ಕರೆಗಳನ್ನು ನಾವು ನೀಡ್ತಾ ಇದ್ದೇವೆ. ಸಮಯಕ್ಕೆ ಸರಿಯಾಗಿ ಪಂದ್ಯಗಳನ್ನು ಮುಗಿಸಿಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಆರಂಭಿಕ ಹಂತದಲ್ಲೇ ನಾವುಗಳು ತಮಗೆ ಗಮನಕ್ಕೆ ಬರುವಂತಹ ವಿಷಯಗಳನ್ನು ತಿಳಿಸ್ತಾ ಇದ್ದೇವೆ. ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮಿಷಗಳಲ್ಲಿ 5 ಓವರ್ಗಳನ್ನು ಮುಕ್ತಾಯಗೊಳಿಸಬೇಕಾಗಿದೆ. ಎಲ್ಲ ವಿಷಯಗಳನ್ನು ತಿಳಿಸ್ತಾ ಬಂದಿದ್ದೇವೆ. ತೀರ್ಪುಗಾರರೇ, ಆದಷ್ಟು ಬೇಗ ಈ ಪಂದ್ಯಾಕೂಟವನ್ನು ನಡೆಸಿಕೊಡಿ. ಎಸೆತಗಾರಿಕಾ ವಿಭಾಗದಲ್ಲಿ ನವ ಎಸೆತಗಾರ. ಬೌಲರ್ ನೇಮ್ ಪ್ಲೀಸ್. ಕಾರ್ಯಕ್ರಮದಲ್ಲಿ ನಾವು ಗಮನಿಸಿಕೊಳ್ತಾ ಇದ್ದೇವೆ. ಆತ್ಮೀಯರ ಬಿಲ್ಲವ ಸಂಭ್ರಮ ಇದರ ಹಾಡುಗಾರರಾಗಿರತಕ್ಕಂಥ ಸಿಂಗರ್ಸ್ ಹೊಸ ಎಸೆತಗಾರ ಆರ್ಕೆ. ಆರ್ಕೆ ರಿಯಾಜ್.
ತನಗಂತಿನ 3ನೇ ಓವರಿನ ಪ್ರಥಮ ಎಸೆತ ಆರ್ಕೆರಿಯರ್ಸ್ 2. ಅಲ್ಲಿ ನೋಡಿ ಮತ್ತೆ ರಿವರ್ಸ್ ಸ್ವೀಪ್, ಉತ್ತಮವಾದಂತಹ ಹೊಡೆತ. ತಾವು ತಪ್ಪನ್ನ ಮಾಡ್ತಾ ಇದ್ದೀರಿ. ಮತ್ತೊಂದು ವಿಕೆಟ್ ಪತನ, ತಂಡಕ್ಕೆ 1 ರನ್ನಿನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 20. 17 ಎಸೆತಗಳ ಮುಂದೆ 18 ರನ್ನಿನ ಗುರಿ. New batsman name please. ಮನೋಜ್ ಮಲ್ಪೆ. ಮಲ್ಪೆ ಪರಿಸರದ ಆಟಗಾರ ಮನೋಜ್. ಕಡಲ ತೀರದ ಆಟಗಾರ ಮನೋಜ್ ಮಲ್ಪೆ. ಅಲ್ಲಿ ರಿವರ್ಸ್ ಸ್ವೀಪಿಗೆ ಯತ್ನ, ಕ್ಯಾಚಿಗೆ ಮನ ಮಾಡ್ತಾ ಇದ್ದಾರೆ. ಕ್ಯಾಚ್ ಬಿಟ್ಟಿದ್ದೀರಿ, ಕ್ಯಾಚ್ ಬಿಡಿ, ಮ್ಯಾಚ್ ಬಿಡಿ. ತಂಡಕ್ಕೆ 1 ರನ್ನಿನ ಸೇರ್ಪಡೆ. ಮತ್ತೊಂದು ಜೀವದಾನ ಸಿಗ್ತಾ ಇದೆ. ಮೂರನೇ ಓವರಿನ ತೃತೀಯ ಎಸೆತ ಚಾಲ್ತಿಯಲ್ಲಿ ಅಲ್ಲಿ ದೊಡ್ಡ ಹೊಡೆತಕ್ಕೆ ಮನ ಮಾಡಿದ್ರು. ಯಾವುದೇ ಹೊಡೆತಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ. ಚುಕ್ಕಿ ಚೆಂಡಾಗಿ ಮಾರ್ಪಾಡಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 21. ಕೊನೆಯ 3 ಎಸೆತ ಬಾಕಿ. ಅಲ್ಲಿ ಉತ್ತಮವಾಗಿತ್ತು ಹೊಡೆತ. ತಾವು ಮಾಡಿದ ತಪ್ಪಿಗೆ 4 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ಕೊನೆಯ 2 ಎಸೆತ ಬಾಕಿ. ಕೊನೆಯ 2 ಎಸೆತ ಬಾಕಿ. ಅಲ್ಲಿ 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 ಉತ್ತಮವಾದಂತ ಹೊಡೆತ. ತಂಡಕ್ಕೆ 1 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ತಂಡದ ಮೊತ್ತ 26. ಕೊನೆಯ 1 ಎಸೆತ ಬಾಕಿ. ಓ ಓ ಓ ಓ ಓ ಉತ್ತಮವಾಗಿತ್ತು ಎಸೆತ. ಚುಕ್ಕಿ ಚೆಂಡು. ಮೂರನೇ ಓವರ್ನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 26. ಇನ್ನುಳಿದ 12 ಎಸೆತಗಳ ಮುಂದೆ 12 ರನ್ನಿನ ಗುರಿ. 12 × 12 ಬೇಕು. ತೀರ್ಪುಗಾರರೇ, ಆದಷ್ಟು ಬೇಗ ಈ ಪಂದ್ಯಾಕೂಟವನ್ನು ನಡೆಸಿಕೊಡಿ. ಇನ್ನು ಮುಂದೆ ನಾಕ್ಔಟ್ ಪಂದ್ಯಾಕೂಟ ಆರಂಭವಾಗಲಿಕ್ಕಿದೆ. ನಮ್ಮಲ್ಲಿ ಸಮಯದ ಅಭಾವ ತುಂಬಾ ಕಂಡು ಬರ್ತಾ ಇದೆ. ಬೌಲರ್ ನೇಮ್ ಪ್ಲೀಸ್. ವೈಭವ್. ವೈಭವ್ ತನಗಂತಿನ 4ನೇ ಓವರನ್ನು ಎಸೆಯಲು ವೈಭವ್. ವೈಭವ್ ಟು ಮನೋಜ್ ಮಲ್ಪೆ. ಕಡಲ ತೀರದ ಆಟಗಾರ ಮನೋಜ್. ವೈಭವ್ ಟು ಮನೋಜ್.
12 ಉಂಟು 12 ಬೇಕು. ಅಲ್ಲಿ 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 ಕ್ಯಾಚ್ ಔಟ್. ಉತ್ತಮವಾದಂಥ ಹೊಡೆತಕ್ಕೆ ಯಾವುದೇ ಉತ್ತರ ಕಂಡು ಬರ್ತಾ ಇಲ್ಲ. ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಉತ್ತಮವಾದಂತಹ ಕ್ಯಾಚ್. ಇನ್ನುಳಿದ 11 ಎಸೆತಗಳ ಮುಂದೆ 12 ರನ್ನಿನ ಅವಶ್ಯಕತೆ. 11 ಎಸೆತಗಳ ಮುಂದೆ 12 ರನ್ನಿನ ಅವಶ್ಯಕತೆ. ಮನೋಜ್ ಅವರ ಸ್ಥಾನವನ್ನು ತುಂಬಲು ಕಾರ್ತಿಕ್ ಶೆಟ್ಟಿ. ಹನ್ನೊಂದು ಎಸೆತ ಉಂಟು, 12 ರನ್ ಬೇಕು. ಹನ್ನೊಂದು ಎಸೆತಗಳ ಮುಂದೆ 12 ರನ್ನಿನ ಅವಶ್ಯಕತೆ. ಎಸೆತಗಾರಿಕಾ ವಿಭಾಗದಲ್ಲಿ ವೈಭವ್ ಟು ಕಾರ್ತಿಕ್. ಎಸೆತ ಉತ್ತಮವಾಗಿತ್ತು. ತಂಡಕ್ಕೆ 1 ರನ್ನಿನ ಸೇರ್ಪಡೆ ಆಗ್ತಾ ಇದೆ. 2ನೇ ರನ್ನಿಗಾಗಿ ಓಟ. ಹೌದು, 2 ಕೂಡ ಸಂಪೂರ್ಣ. 3ನೇ ರನ್ನಿಗಾಗಿ ಕರೆ ಇಲ್ಲ. ತಂಡದ ಒಟ್ಟು ಮೊತ್ತ 28. 10 ಎಸೆತ ಉಂಟು, 10 ಬೇಕು. 10 ಎಸೆತಗಳ ಮುಂದೆ 10 ರನ್ನಿನ ಗುರಿ. ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಕೊಂಚ ಬದಲಾವಣೆ ಆಗ್ತಾ ಇದೆ. ಅಲ್ಫಾಸ್ ಹೊಸಂಗಡಿ, ಕರಾವಳಿ ತೀರದ ಅಂಡ್ರ ಆಟಗಾರ ಅಲ್ಫಾಸ್. ಹತ್ತು ಎಸೆತ ಉಂಟು, 10 ರನ್ ಬೇಕು. ಎಸೆತಗಾರಿಕಾ ವಿಭಾಗದಲ್ಲಿ ಮತ್ತೆ ವೈಭವ್. ಅಲ್ಲಿ 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 ಕ್ಯಾಚಿಗೆ ಮನ ಮಾಡಿದ್ರು ಅಲ್ಫಾಸ್. ತಾನು ಮಾಡಿದಂತಹ ಕ್ಷೇತ್ರ ರಕ್ಷಣಾ ಬದಲಾವಣೆಯಲ್ಲಿ ಉತ್ತಮ ಸಾಧನೆಯನ್ನು ಕಂಡುಕೊಳ್ತಾ ಇದ್ದೀರಾ ಅಲ್ಫಾಸ್ ರವರೇ. ತಂಡದ ಮತ್ತೊಂದು ವಿಕೆಟ್ ಪತನವಾಗ್ತಾ ಇದೆ. ಇನ್ನುಳಿದ 9 ಎಸೆತಗಳ ಮುಂದೆ 10 ರನ್ನಿನ ಗುರಿ. 9 ಎಸೆತ ಉಂಟು, 10 ರನ್ ಬೇಕು. ಒಂಬತ್ತು ಉಂಟು 10 ಬೇಕು. 9 ಉಂಟು 10 ಬೇಕು. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ವರುಣ್. ವರುಣ್ ರವರೇ, 9 ಎಸೆತಗಳ ಮುಂದೆ 10 ರನ್ನಿನ ಗುರಿ. ಮತ್ತೆ ವೈಭವ್. ಅಲ್ಲಿ ಮತ್ತೊಂದು ವಿಕೆಟ್ ಪತನವಾಗ್ತಾ ಇದೆ. ತನ್ನ ಕಂತಿನ 2 ಎಸೆತಗಳ ಮುಂದೆ 2 ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದೀರಾ. ತಾನೆಸೆದ 4 ಎಸೆತಗಳ ಮುಂದೆ 3 ವಿಕೆಟ್ ಅನ್ನು ಕಳೆ ಹಾಕಿದ್ದೀರಾ ವೈಭವ್ ರವರೇ. ವೈಭವ್ ರವರೇ, ಮತ್ತೆ ನೆನಪಿಸ್ತಾ ಇದ್ದೇನೆ ನೋಡಿ, ಈ ಎಸೆತದಲ್ಲಿ ನೀವೇನಾದರೂ ಇನ್ನೊಂದು ಉದ್ದರಿಯನ್ನು ಪಡೆದುಕೊಂಡದ್ದೇ ಆದಲ್ಲಿ ಇವತ್ತಿನ ದಿನದ ಪಂದ್ಯಾಕೂಟದ ಪ್ರಥಮ ಹ್ಯಾಟ್ರಿಕ್ ವಿಕೆಟಿನ ಸರದಾರ ನೀವಾಗ್ತೀರಾ. ಈ ಪಂದ್ಯಾಕೂಟದಲ್ಲಿ 5 ವಿಕೆಟ್ ಅನ್ನು ಪಡೆದುಕೊಂಡಿದ್ದೀರಾ. 8 ಎಸೆತ ಉಂಟು, 10 ಬೇಕು. 8 ಎಸೆತ ಉಂಟು.
ಫೈಜು ಪೈಜು ಕಲ್ಲಡ್ಕ ಕಲ್ಲಡ್ಕ ಪರಿಸರದ ಈ ಆಟಗಾರ 8 ಎಸೆತ ಉಂಟು 10 ರನ್ ಬೇಕು. 8 ಎಸೆತ ಉಂಟು 10 ಬೇಕು. ಹ್ಯಾಟ್ರಿಕ್ ಸಾಧನೆಯಲ್ಲಿ ವೈಭವ್. ತಂಡಕ್ಕೆ 1 ರನ್ನಿನ ಸೇರ್ಪಡೆಯಾಗ್ತಾ ಇದೆ. ಇನ್ನು ಉಳಿದ 7 ಎಸೆತಗಳ ಮುಂದೆ 8 ರನ್ನಿನ ಅವಶ್ಯಕತೆ. ಇನ್ನುಳಿದ 7 ಎಸೆತಗಳ ಮುಂದೆ 9 ರನ್ನಿನ ಅವಶ್ಯಕತೆ. ಏಳು ಎಸೆತಗಳ ಮುಂದೆ 9 ರನ್ನಿನ ಅವಶ್ಯಕತೆ. ಎಸೆತಗಾರಿಕಾ ವಿಭಾಗದಲ್ಲಿ ವೈಭವ್ 7 ಉಂಟು 9 ಬೇಕು. ಓಹೋ, ಉತ್ತಮವಾಗಿತ್ತು ಎಸೆತ. ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ತಂಡಕ್ಕೆ 1 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ಇನ್ನುಳಿದ 6 ಎಸೆತಗಳ ಮುಂದೆ 8 ರನ್ನಿನ ಅವಶ್ಯಕತೆ. ಕೊನೆಯ 6 ಎಸೆತ ಉಂಟು, 8 ಬೇಕು. Bowler name please. ಅಲ್ಫಾಜ್. ಹೊಸಂಗಡಿ ತಂಡದ ಈ ಆಟಗಾರ ಅಲ್ಫಾಜ್ 6 ಎಸೆತಗಳ ಮುಂದೆ 8 ರನ್ ಅನ್ನು ಕಟ್ಟಿ ಹಾಕಬೇಕಾಗಿದೆ. ತನಗಂತಿನ 5ನೇ ಓವರ್ನ ಪ್ರಥಮ ಎಸೆತ. ಅಲ್ಫಾಜ್ ಅಲ್ಲಿ ತಪ್ಪನ್ನ ಮಾಡ್ತಾ ಇದ್ದೀರಾ. ಕ್ಯಾಚ್ ಔಟ್ ಮುಖೇನ ತನಗಂತಿನ 5 ಎಸೆತಗಳ ಮುಂದೆ 8 ರನ್ನಿನ ಅವಶ್ಯಕತೆ. ವಿದ್ವಾನ್ ತಂಡದ ಆಟಗಾರರೇ, 5 ಎಸೆತಗಳ ಮುಂದೆ 8 ರನ್ನಿನ ಅವಶ್ಯಕತೆ. ಹೊಸ ಆಟಗಾರ ಗುರುರಾಜ್. ಎಸೆತಗಾರಿಕಾ ವಿಭಾಗದಲ್ಲಿ ಅಲ್ಫಾಜ್ ಟು ಗುರುರಾಜ್. 5 ಉಂಟು 8 ಬೇಕು. 5 ಉಂಟು 8 ಬೇಕು. ತಂಡದ ಒಟ್ಟು ಮೊತ್ತ 30. 5 ಉಂಟು 8 ಬೇಕು. ವಿದ್ವಾನ್ ತಂಡದ 7 ಉದ್ದರಿಯನ್ನು ನೀವು ಕಳೆದುಕೊಂಡಿದ್ದೀರಾ. ಇನ್ನುಳಿದ 5 ಎಸೆತಗಳ ಮುಂದೆ 8 ರನ್ನಿನ ಅವಶ್ಯಕತೆ. ಅಲ್ಲಿ ಬಾನೆತ್ತರಕ್ಕೆ ಚೆಂಡು. ಮತ್ತೊಂದು ವಿಕೆಟ್. 4ರ ಮುಂದೆ 8. ಯಾರಿಗುಂಟು ನಂಟು? 4ರ ಮುಂದೆ 8. ತಾನೆಸೆದ 2 ಎಸೆತಗಳ ಮುಂದೆ 2 ಉದ್ದರಿಯನ್ನು ಪಡೆದುಕೊಳ್ತಾ ಇದ್ದೀರಾ ಅಲ್ಫಾಜ್ ರವರೇ. ನಿಮಗಿದು ಹ್ಯಾಟ್ರಿಕ್ ನ ಚಾನ್ಸ್. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್.
ಹಫೀಜ್ ತನಗಂತಿನ 4 ಎಸೆತಗಳ ಮುಂದೆ 8. 4x8 ಬೇಕು. 4x8 ಬೇಕು. ನಾಲ್ಕರ ಮುಂದೆ 8. ಮತ್ತೊಂದು ಉತ್ತಮವಾದಂತಹ ಹೊಡೆತ. ಅಲ್ಲಿ ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ತಂಡಕ್ಕೆ ಕೇವಲ 1 ರನ್ನನ್ನು ಬಿಟ್ಟು ಕೊಡ್ತಾ ಇದ್ದೀರಾ. ಕೊನೆಯ 3 ಎಸೆತಗಳ ಮುಂದೆ 7 ರನ್ನಿನ ಅವಶ್ಯಕತೆ. ನಾನು ಆವಾಗಲೇ ಹೇಳಿದ್ದೆ, ಕ್ರಿಕೆಟ್ ಎಂಬ ಆಟದಲ್ಲಿ ಯಾವುದೇ ಅಸಾಧ್ಯವೆಂಬ ಮಾತೇ ಇಲ್ಲ. ಇಲ್ಲಿ ನೋಡಿ ಎಸೆತ ಉತ್ತಮವಾಗಿತ್ತು. ಮತ್ತೊಂದು ವಿಕೆಟ್ ಪತನ. ಕೊನೆಯ 2 ಎಸೆತ ಬಾಕಿ. 2 ಎಸೆತಗಳ ಮುಂದೆ 7 ರನ್ನಿನ ಅವಶ್ಯಕತೆ. ಕೊನೆಯ ವಿಕೆಟ್ ಬಾಕಿ. ಅಲ್ಫಾಸ್ ಹೊಸಂಗಡಿ ಪರಿಸರದ ಈ ಆಟಗಾರ ತಾನು ಎಸೆದಂತಹ 4 ಎಸೆತಗಳ ಮುಂದೆ ಕೇವಲ 1 ರನ್ನನ್ನು ಬಿಟ್ಟುಕೊಟ್ಟು 3 ಉದ್ದರಿಯನ್ನು ಪಡೆದುಕೊಂಡಿದ್ದೀರಾ. ಇನ್ನುಳಿದ 2 ಎಸೆತಗಳ ಮುಂದೆ 7 ರನ್ನಿನ ಅವಶ್ಯಕತೆ. 2 ಎಸೆತ ಉಂಟು, 7 ರನ್ ಬೇಕು. ತನಗಂತಿನ 5ನೇ ಎಸೆತ. ಅಲ್ಲಿ ಉತ್ತಮವಾಗಿತ್ತು. ಎಸೆತ ಉತ್ತಮವಾಗಿತ್ತು. ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಕೊಂಚ ಗಲಿಬಿಲಿಗೊಂಡು ತಂಡಕ್ಕೆ 4 ರನ್ನಿನ ಸೇರ್ಪಡೆಯಾಗ್ತಾ ಇದೆ. 1ರ ಮುಂದೆ ಬೇಕು 3. 1ರ ಮುಂದೆ ಬೇಕು 3. ಒಂದರ ಮುಂದೆ 3. ಒಂದರ ಮುಂದೆ 3. ಅಲ್ಲಿ ಉತ್ತಮವಾಗಿತ್ತು ಹೊಡೆತ. ತಂಡಕ್ಕೆ 1 ರನ್ನಿನ ಸೇರ್ಪಡೆ. 2 ರನ್ನಿಗಾಗಿ ಓಟ. ಹೌದು, 2 ಕೂಡ ಸಂಪೂರ್ಣವಾಗ್ತಾ ಇದೆ. ಪಂದ್ಯಾಟ ಟೈ ಆಗ್ತಾ ಇದೆ. ಮತ್ತೊಂದು ವಿಕೆಟ್ ಪತನ. ಈ ಮುಖೇನ ಪಂದ್ಯಾಕೂಟ ಟೈ. ಪಂದ್ಯಾಕೂಟ ಟೈ ಆಗಿದೆ.